ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ಒಂದು ತೆಂಗಿನಕಾಯಲ್ಲಿ ಒಳ್ಳೆ ಸ್ವೀಟ್ ಮಾಡೋದು ನೋಡೋಣ. ಇದಕ್ಕೋಸ್ಕರ ತುರಿದ್ಬಿಟ್ಟು ಅಥವಾ ಈ ಥರ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿ ತಗೊಳ್ಳಿ. ಹಿಂದುಗಡೆ ಇರೋ ಬ್ಲ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ನೀಟಾಗಿ ಒಂದು ತೆಂಗಿನಕಾಯಿ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಏನಾದರೂ ತಿರುಗಿಲ್ಲ ನಿಮಗೆ ಅನ್ನೋಕ್ಕಿದ್ರೆ ಒಂದು ಅರ್ಧ ಕಪ್ಪಷ್ಟು ಹಾಲು ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಚೆನ್ನಾಗಿ ನುಣ್ಣಗೆ ನೈಸಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ, ಸ್ಟವ್ ಮೇಲೆ ಒಂದು ಬಾಣಲಿ ತಗೊಂಡು 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಈಗ ನಾವು ಮಿಕ್ಸಿ ಮಾಡ್ಕೊಂಡಿರೋ ಕೊಬ್ಬರಿನ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ 3 ಕಪ್ಪಷ್ಟು ಕೊಬ್ಬರಿ ಸಿಕ್ಕಿದೆ. ಹಸಿ ಕಾಯಿ ತುರಿ ಇದನ್ನು ಬಾಣಲಿಗೆ ಹಾಕಿ 1 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಸ್ವೀಟ್ ಮಾಡೋದಕ್ಕೆ ನಮಗೆ ಕೇವಲ 4ರಿಂದ 5 ನಿಮಿಷ ಸಾಕು. ತುಂಬ ಟೈಮ್ ಏನು ಹಿಡಿಸೋದಿಲ್ಲ. ನೋಡಿ, ಒಂದು ಸಾರಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ನಾವಿಲ್ಲಿ ಸಕ್ಕರೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಮೇಲೆ ಸ್ವಲ್ಪ ತಗೊಂಡಿದ್ದೀನಿ, 1/4 ಕಪ್ಪಷ್ಟು. ಸಕ್ಕರೆ ಹೆವಿಯಾಗಿ ಬಳಸ್ತಾ ಇಲ್ಲ. ನೀವು ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಾರಿ ಸಕ್ಕರೆ ಕರಗಿದಾಗ ಅದು ಮತ್ತೆ ತುಂಬ ಸಾಫ್ಟ್ ಆಗುತ್ತೆ, ಹಾಗೆ ಬೇಗ ಗಟ್ಟಿ ಕೂಡ ಆಗುತ್ತೆ. ನೋಡಿ, ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಇವಾಗ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ಲ, ಸ್ವಲ್ಪ ನೀರಾಗಿದೆ. ಇದೆಲ್ಲ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ತುಂಬ ಫಾಸ್ಟಾಗಿ ಆಗೋಗುತ್ತೆ ಫ್ರೆಂಡ್ಸ್ ಇದು. ಈಗ ಒಂದು 4ರಿಂದ 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಪೌಡ್ರ್ ಸೇರಿಸ್ಕೊಳ್ಳೋಣ. ಫ್ರೆಶ್ ಆಗಿರೋ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ಕೈಯಲ್ಲಿ ತಗೊಂಡು ಉಂಡೆ ಥರ ಮಾಡಿ ನೋಡಬಹುದು. ನೀಟಾಗಿ ಉಂಡೆ ಕಟ್ಟೋಕ್ಕಾಗೋ ಥರ ಇದ್ದರೆ ಇಮಿಡಿಯೇಟಾಗಿ ಸ್ಟವ್ ಆಫ್ ಮಾಡಿಬಿಡಿ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ ನಾವು. ಸಕ್ಕರೆ ಎಲ್ಲನೂ ಕೊಬ್ಬರಿಗೆ ಚೆನ್ನಾಗಿ ಇಡಿಸೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ತಳ ಹಿಡಿಯುತ್ತೆ, ಆದ್ದರಿಂದ ನೋಡಿಕೊಂಡು ಕೈ ಆಡಿಸ್ಕೊಳ್ತಾ ಇರಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ, ತಳ ಬಿಡ್ತಾ ಇದೆ. ಈಗ ಕೊನೆಯ ಹಂತಕ್ಕೆ ಬರ್ತಾ ಇದೆ, ಬೇಗ ಆಗೋಗುತ್ತೆ. ಫ್ರೆಂಡ್ಸ್, ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನೀವೊಂದು ಪ್ಲೇಟ್ ತಗೊಂಡು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ನಾನಿಲ್ಲಿ ಬಟರ್ ಪೇಪರ್ ಹಾಕ್ತಾ ಇರೋದ್ರಿಂದ ಮೊದಲು ಎಣ್ಣೆ ಸವರ್ಕೊಂಡಿದ್ದೀನಿ. ನೀವು ಡೈರೆಕ್ಟ್ ಹಾಕೋಂಗಿದ್ರೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಒಂಚೂರು ತುಪ್ಪ ಸವರಿದ್ಮೇಲೆ ನಾವಿಲ್ಲಿ ಸ್ಟವ್ ಆಫ್ ಮಾಡಿದ್ದೀವಲ್ಲ, ಸ್ಟವ್ ಮೇಲೇ ಇಡಬೇಡಿ, ಸೀದೋಗುತ್ತೆ. ಫಾಸ್ಟಾಗಿ ಈ ಪ್ಲೇಟ್ಗೆ ಅಥವಾ ಟ್ರೇಗೆ ಹಾಕ್ಕೊಳ್ಳೋಣ. ನೀಟಾಗಿ ಒಂದು ಸರಿ ಹರಡ್ಕೊಬಿಡೋಣ. ಇದನ್ನು ಬಿಸಿ ಇರುತ್ತೆ, ಆದ್ದರಿಂದ ನೋಡಿಕೊಂಡು ಫಾಸ್ಟಾಗಿ ಹರಡ್ಕೊಬಿಡಿ. ಈ ಚಳಿಗೆ ಬೇಗ ತಣ್ಣಗಾಗುತ್ತೆ. ನೋಡಿ, ಈಗ ಪೂರ್ತಿಯಾಗಿ ಹರಡಾಯಿತು, ಲೈಟಾಗಿ ತಣ್ಣಗಾಗ್ತಾ ಇದೆ. ಈ ಟೈಮಲ್ಲೇ ನಾವು ಚಾಕುವಲ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ರೀತಿ ಮಾರ್ಕ್ ಮಾಡ್ಕೊಬಿಡೋಣ. ನೋಡಿ, ಪೂರ್ತಿ ತಣ್ಣಗಾಗೋಕ್ಕೆ ಮುಂಚೆನೇ ನಾವಿಲ್ಲಿ ಮಾರ್ಕ್ ಮಾಡಿಟ್ಕೊಂಡ್ರೆ ಅದನ್ನು ತೆಗಿಯೋದಕ್ಕೆ ಈಸಿ ಆಗುತ್ತೆ. ಪೂರ್ತಿ ತಣ್ಣಗಾದಮೇಲೆ ಇದು ಪೀಸಸ್ಸು ನೀಟಾಗಿ ಕಟ್ಟಾಗೋದಿಲ್ಲ. ಮಾರ್ಕ್ ಮಾಡಿ ಒಂದು 10-15 ನಿಮಿಷ ಬಿಟ್ಬಿಡೋಣ ಫ್ರೆಂಡ್ಸ್. ಅದು ಪೂರ್ತಿಯಾಗಿ ತಣ್ಣಗಾಗುತ್ತೆ. ತುಂಬ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿರೋಂತಹ ಈ ಕೊಬ್ಬರಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಈಗ ರೆಡಿಯಾಗಿದೆ. ಕೇವಲ 5 ನಿಮಿಷದಲ್ಲಿ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಜ್ಯೂಸಿಯಾಗಿದೆ. ನಾವು ಸಕ್ಕರೆ ಕಡಿಮೆ ಹಾಕಿದ್ರೂ ಎಷ್ಟೊಂದು ರುಚಿಯಾಗಿದೆ. ನೀವು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಿಮಗೇನಾದರೂ ಡ್ರೈ ಫ್ರೂಟ್ಸ್ ಬೇಕಂದರೆ ಮೇಲೆ ಹಾಕಿಬಿಟ್ಟು ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡ್ಕೋಬಹುದು. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.